ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 570. ಇವತ್ತಿನ ಕತೆ ವೆಡ್ಡಿಂಗ್ ಆ್ಯನಿವರ್ಸರಿ, ಅಂದರೆ ವಿವಾಹ ವಾರ್ಷಿಕೋತ್ಸವ. ಶ್ರೀನಿವಾಸ್ ಅವರು ಬ್ಯಾಂಕ್ನ ಮ್ಯಾನೇಜರು. ಅವರಿಗೀಗ ಸುಮಾರು 50 ವರ್ಷ. ಅವ್ರ ಹೆಂಡತಿ ವನಜ, ಅವರು ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾರೆ. ಅವ್ರಿಗೆ 45 ವರ್ಷ. ಇಬ್ಬರಿಗೂ ಮದುವೆಯಾಗಿ ನಾಳೆಗೆ 25 ವರ್ಷ ಆಗುತ್ತೆ. ಹಾಗಾಗಿ ಅವ್ರ ಮನೆಯಲ್ಲಿ ಸಂಭ್ರಮ. ಇವತ್ತು ವಿಜಯದಶಮಿ. ಹಿಂದಿನ ದಿನ ಆಯುಧ ಪೂಜೆಗೆ ಅಂಥೇಳಿ ಬೆಳಗ್ಗೆ ಬೇಗ ಹೋಗಿ ಎಲ್ಲ ಸಾಮಾನು ಎಲ್ಲ ತಂದಿಟ್ಟಿದ್ದರು. ಹಾಗಾಗಿ ವಿಜಯದಶಮಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಗೆ 2 ಮಕ್ಕಳು. ಗಂಡು ಮಗ ಅವನು M.Tech ಮಾಡಿ ದೆಹಲಿಯಲ್ಲಿ ಕೆಲಸದಲ್ಲಿದ್ದ, ಅವನು ಬಂದಿದ್ದಾನೆ. ಮಗಳು MBBS ಮಾಡಿದ್ಲು. 6 ತಿಂಗಳ ತೆಳಗೆ ಅವಳು ಮದುವೆ ಮಾಡಿದ್ರು. ಅವಳು ಸಹಿತ ಗಂಡನ ಜೊತೆ ನರ್ಸಿಂಗ್ ಹೋಮ್ ಇಟ್ಕೊಂಡು ಬೆಂಗಳೂರಿನಲ್ಲಿ ಸುಖವಾಗಿದ್ಲು. ಅಳಿಯ ಮಗ ಎಲ್ಲರೂ ಸಹಿತ ಹಬ್ಬಕ್ಕೆ ಬಂದವರು ಜೊತೆ ಗೊತ್ತಿತ್ತು. ಅಪ್ಪ ಅಮ್ಮನ ಇದು ಸಿಲ್ವರ್ ಜೂಬ್ಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಸಿಲ್ವರ್ ಜೂಬ್ಲಿ ಅಂತೇಳಿ ಎಲ್ಲ ಬಂದಿದ್ದಾರೆ. ಎಲ್ಲ ಹೇಳಿದರು, ಅಪ್ಪ ಹೆಂಗೆ ಆಚರಿಸ್ಬೇಕು ಅಂತಿದ್ದೀರಾ ಅಂಥೇಳಿ. ನಮ್ಮದು ಏನು ದುಡ್ಡು ತಗೊಳ್ಳಿ, ಏನು ಬೇಕು ಏನು ಬೇಡಪ್ಪ, ನಾವು ಹಿಂಗೆ ಅಂಥೇಳಿ. ನೋಡು, ವೆಡ್ಡಿಂಗ್ ಆ್ಯನಿವರ್ಸರಿ ಇದು 25ನೇ ವರ್ಷದ್ದು. ಹಾಗಾಗಿ ನಾವೇನು ಮಾಡ್ತೀವಿ, ನಾಳೆ ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ, ಇವಾಗ ಹೋಗಿ ರಚೀದಿ ಹಾಕಿ ಬಂದುಬಿಡ್ತೀವಿ. 25,000 ರೂಪಾಯಿದು ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಸೇವೆ ಕೊಟ್ಬಿಡ್ತೀವಿ. ಯಾಕೆಂದ್ರೆ 25 ವರ್ಷ ಆಯ್ತಲ್ಲ ನಮ್ಮ ಮದುವೆಯಾಗಿ. ಪೂಜೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬೋಣ. ಸಾಯಂಕಾಲ ಮನೆಯಲ್ಲಿ ಕೇಕ್ ಕಟ್ ಮಾಡಿ ನಾವೇ 4 ಜನ ಅದನ್ನು ಆಚರಿಸೋಣ ಅಂತ. ಆಯಿತು ಅಂಥೇಳಿ ಎಲ್ಲ ಸಂತೋಷಪಟ್ಟರು. ಸರಿ, ಸಾಯಂಕಾಲ ಏನಾಗಿದೆ, ಸೀದಾ ಕಾರ್ ತಗೊಂಡು ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇವರು ಅಲ್ಲೆಲ್ಲೋ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಈ ಕಡೆಗೆ ಬಂದು ನಿಲ್ಲಿಸಿದರು. ಗಂಡ ಹೆಂಡತಿ ಇಬ್ಬರು ಇಳಿದ್ರು. ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಏನಾಗಿದೆ, ಅಲ್ಲಿಬ್ಬರು ತಳ್ಳೋ ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಇಬ್ಬರು ಬಹಳ ದುಃಖದಲ್ಲಿದ್ದಾರೆ, ಮುಖ ಬಾಡ್ ಹೋಗಿದೆ. ಒಬ್ಬ ರಾಮಣ್ಣ ಬಾಳೆಹಣ್ಣು ಮಾರೋನು, ಇನ್ನೊಬ್ಬ ನೋಡಿದರೆ ಸೋಮಣ್ಣ ಹೂ ಮಾರೋನು. ಹಿಂದಿನ ಏನಾಗಿಬಿಟ್ಟಿದೆ, ಅವರು ಸಹಿತ ಬೇಕಾದಷ್ಟು ಬಾಳೆಹಣ್ಣು ಹೂವು ಎಲ್ಲ ತೊಗೊಂಡು ಬಂದು ಮಾಮೂಲಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ. ಬೆಳಗ್ಗೆ ಸ್ವಲ್ಪ ವ್ಯಾಪಾರ ಡಲ್ ಆಗಿತ್ತು, ಸಾಯಂಕಾಲದ ಮೇಲೆ ಜೋರಾಗತ್ತೆ ಅಂತ ಅಂದ್ಕೊಂಡಿದ್ರು. 4 ಗಂಟೆ ಮೇಲೆ ವ್ಯಾಪಾರ ಆಗಬೇಕಿತ್ತು. ದುರಾದೃಷ್ಟ 4 ಗಂಟೆಯಿಂದ 7 ಗಂಟೆ ತನಕ ಆ ವರ್ಷದಲ್ಲಿ ಯಾವತ್ತೂ ಬರದೇ ಇರೋದು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಮಳೆ ಬಂದಾಗ ಇವರು ತಳ್ಳೋ ಗಾಡಿ ಬಿಟ್ಟು ಎಲ್ಲೋ ಓಡೋಗಿ ಎಲ್ಲೋ ಒಂದು ಕಡೆಗೆ ಆಶ್ರಯ ಪಡೆದ್ರು. ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಬಂದು ಚರಂಡಿ ನೀರು ಉಕ್ಕಿ ಅಲ್ಲಿದ್ದ ಕಾರು ನಿಮಗೆ ಎಲ್ಲವೂ ಕೊಚ್ಕೊಂಡು ಹೋಗಿ ತಗ್ಗಿಗೆ ಹೋಗಿಬಿಡ್ತು. ಹಂಗಿದ್ದಾಗ ಇವ್ರ ಗಾಡಿಯೂ ಸಹಿತ ತೇಳ್ಕೊಂಡು, ಇವರೆಲ್ಲ 100 ಗಾಡಿಗಳೆಲ್ಲ ಹೋಗಿ ತರಕಾರಿ ಇರ್ಬೋದು, ಬಟ್ಟೆ ಇರ್ಬೋದು, ಎಲ್ಲವೂ ಹೋಗಿ ಎಲ್ಲೆಲ್ಲೋ ಕೊಚ್ಚೆಗುಂಡಿಲಿ ಬಿದ್ದುಬಿಟ್ಟಿದ್ದ. ಏನಾಗಿದೆ, ಆಮೇಲೆ ಕರೆಂಟ್ ಬೇರೆ ಹೋಗಿತ್ತು. ಇವರಿಗೆ ರಾತ್ರಿ ಏನು ಮಾಡಲಿಕ್ಕಾಗಲೇ ಇಲ್ಲ. ಮನೆಯಲ್ಲೂ ಸಹಿತ ಸೋರಿ ಅವರು ಒಂದಿಷ್ಟು ತೊಂದರೆ ಆಗಿ ಹೋಗ್ಬಿಟ್ಟಿದೆ. ಮನೆ ತುಂಬ ಜನ. ದಿನ ಹೋಗಿ ದುಡ್ಕೊಂಡು ಹೋಗಿ ಮನೆಗೆ ಕೊಟ್ಟರೆ ಊಟ ತಿಂಡಿ, ಇಲ್ಲದ್ರೆ ಇಲ್ಲ. ರಾತ್ರಿ ಎಲ್ಲ ಉಪವಾಸ. ಬೆಳಗ್ಗೆ ಎದ್ದು ಕೂಡಲೇ ಗಾಡಿ ಹುಡ್ಕೊಂಡು ಬಂದು ನೋಡ್ತಾರೆ, ಎಲ್ಲೆಲ್ಲೋ ಮುರ್ಕೊಂಬಿದ್ದಿತ್ತು. ಅಂತೂ ಇಂತೂ ಹೋಗಿ ಅದನ್ನು ಸರಿ ಮಾಡಿಸ್ಕೊಂಡ್ರು. ಮಂಡಿಗೆ ಹೋದ್ರೆ ಇವತ್ತೊಂದಿಷ್ಟು ವ್ಯಾಪಾರ ಮಾಡೋಣ ಅಂಥೇಳಿ ಹಿಂದಿನ ದಿನ ಇಬ್ಬರು 3,000 ರೂಪಾಯಿದು ಮಾಲ್ ತಂದಿದ್ದಾರೆ. 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದಿದ್ರು. ಸಾಯಂಕಾಲ ಹೋಗಿ ಕೊಡೋಣ ಅಂಥೇಳಿ ಕೊಡೋಕ್ಕೆ 10 ಪೈಸೆ ದುಡ್ಡಿಲ್ಲ, ಮಾಲೇ ಇಲ್ಲ. ಗಾಡಿ ರಿಪೇರಿಗೆ ಸಾಲ ಹೇಳಿದ್ದಾರೆ. ಮನೆಯಲ್ಲಿ ನೋಡಿದರೆ ಊಟಕ್ಕಿಲ್ಲ. ಏನು ಮಾಡೋದಪ್ಪ, ಹಿಂಗಾಯ್ತಲ್ಲ ದುಃಖದಿಂದ ಒಬ್ರಿಗೊಬ್ರು ಕಣ್ಣೀರು ಹಾಕಿ, ನಿಮ್ಮ ಮನೇಲಿ 6 ಜನ, ನಮ್ಮ ಮನೇಲಿ 7 ಜನ, ಏನು ಮಾಡೋದು ಗೆಳೆಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರು. ಒಂದೊತ್ತು ಊಟಕ್ಕಿಲ್ಲ. ಎಲ್ಲ ಇವತ್ತು ವಿಜಯದಶಮಿ ಹಬ್ಬ ಆಚರಿಸ್ತಿದ್ದಾರೆ. ನಮ್ಮ ಗತಿ ಹಿಂಗಾಯ್ತಲ್ಲ, ಒಂದು ಇಡೀ ಅಕ್ಕಿ ಮನೇಲಿ ಇಲ್ಲ ಮಾರಾಯ, ನನಗೆ ಮನೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಒದ್ದಾಡ್ತಿದ್ದಾರೆ. ಮಂಡಿಗೆ ಹೋದರೆ ಮಾಲ್ ಕೊಡ್ತಾ ಇಲ್ಲ, ದುಡ್ಡಿಲ್ಲ, ಊಟಕ್ಕಿಲ್ಲ, ಏನು ಅಂತ. ಯಾಕೋ ಈ ವನಜ ಮತ್ತು ಶ್ರೀನಿವಾಸ್ ಇವರು ಬಹಳ ಸಹೃದಯಿಗಳು, ಕಷ್ಟದಲ್ಲಿ ಇವ್ರಿಗೆ ಸಹಾಯ ಮಾಡೋ ಗುಣ. ಇಬ್ಬರು ನೋಡಿದರು, ಕಣ್ಣಲ್ಲೇ ಮಾತಾಡ್ಕೊಂಡ್ರು. ಇಬ್ಬರು ಕೈ ಹಿಡ್ಕೊಂಡು ಅಂತೇಳಿ ಕೈಯನ್ನು ಪರಸ್ಪರ ಸ್ಪರ್ಶ ಮಾಡಿಕೊಂಡು ಅವರು ಒಂದು ತೀರ್ಮಾನ ಮಾಡಿಕೊಂಡು ಮನಸ್ಸಿನಲ್ಲೇ ಬಂದರು. ಇಬ್ರಿಗೂ ಮಾತಾಡ್ಸಿದ್ರು ಶ್ರೀನಿವಾಸ್ ಅವರು. ಅಪ್ಪ, ನಿಮ್ಮ ಕಷ್ಟ ಗೊತ್ತಾಯಿತು. ನಾನು ಟಿ ವಿಲಿ ನೋಡಿದೆ, ನೆನ್ನೆ ಎಷ್ಟೊಂದು ಜನಕ್ಕೆ ಕಷ್ಟ ಆಗಿದೆ ಅಂತ ಗೊತ್ತಾಯ್ತಪ್ಪ. ನೀವು ಬಹಳ ಕಷ್ಟದಲ್ಲಿದ್ದೀರಿ, ಊಟಕ್ಕೂ ಇಲ್ಲ ಅಂತ ಓದಾಡ್ತಾ ಇದ್ದೀರಿ. ಹೌದು ಸ್ವಾಮಿ, ನಮ್ಮ ಕಷ್ಟ ಯಾರು ಕೇಳೋರು, ದೇವರೇ ನಮ್ಗೆ ಹಿಂಗೆ ಮಾಡಿಬಿಟ್ಟ, ಯಾರು ನಮ್ಮ ಕೈ ಹಿಡಿಯೋರು ಅಂದ್ಕೊಳ್ಳೋ ಅಂತ ಹತ್ತುಬಿಟ್ರು. ಇಬ್ರಿಗೂ ಮನಸ್ಸು ಕರಗಿತ್ತು ಅಂತ ತೀರ್ಮಾನ ಮಾಡಿದರು. ವೆಡ್ಡಿಂಗ್ ಆ್ಯನಿವರ್ಸರಿ ಹೆಂಗೆ ಆಚರಿಸ್ಬೇಕು ಅಂತ. ಅಪ್ಪ, ಯೋಚನೆ ಮಾಡಬೇಡ್ರಿ, ನೋಡು, ದೇವರು ನಮಗೆ ಕೊಟ್ಟಿದ್ದಾನೆ.
ನಿಮಗೇನು ಮನೇಲಿ ಊಟಕ್ಕಿಲ್ಲ ತಾನೇ, ನಿಮ್ಮ ಗಾಡಿಗೆ ರಿಪೇರಿ ಆಗಿ ಬನ್ನಿ, ಇಲ್ಲಿ ನಮ್ಮ ಶೆಟ್ರ್ ಅಂಗಡಿ ಇದೆ, ಕರ್ಕೊಂಡು ಹೋಗ್ತೀನಿ ನಿಮ್ಮ ಗಾಡಿಗೆ ತಗೊಂಬನ್ನಿ. ನಿಮಗೆ ಏನು ಬೇಕೋ ಎಷ್ಟು ಬೇಕೋ ನೀವು ಬೇಕಾಗೋ ದಿನಸಿ ಪದಾರ್ಥಗಳು ತೊಗೊಂಡು ನಿಮ್ಮ ಗಾಡಿಗೆ ಹಾಕ್ಕೊಳ್ಳಿ. ಆ ದುಡ್ಡನ್ನು ಪಾವತಿ ಮಾಡೋ ಜವಾಬ್ದಾರಿ ನಂದು ಅಂದಾಗ ಇಬ್ಬರು ಕಾಲಿಗೆ ಬಿದ್ದುಬಿಟ್ರು. ಸ್ವಾಮಿ, ಈ ಕಲಿಯುಗದಲ್ಲೂ ಇಂಥ ದೇವತಾ ಮನುಷ್ಯರ್ತಾರ ಸ್ವಾಮಿ, ಅಯ್ಯೋ ಅಯ್ಯಯ್ಯೋ ಹಾಗೆಲ್ಲ ಹೇಳಬೇಡ್ರಪ್ಪ, ನಡೀರಿ ಮನೇಲಿ ಕಾಯ್ತಿರ್ತಾರೆ ಪಾಪ, ಹೆಂಡತಿ ಮಕ್ಕಳು ಪಾಕಿಲ್ದೆ, ನಡೀರಿ ಅಂತೇಳಿ ಕರ್ಕೊಂಡು ಹೋದರು. ಶೆಟ್ರು ಸಾಮಾನ್ಯ ಅಲ್ಲೇ ಇವರು ಖರೀದಿ ಮಾಡ್ತಾ ಇದ್ದಿದ್ದು. ಶೆಟ್ರೆ, ಇವರಿಬ್ಬರು ನಮ್ಮ ಸ್ನೇಹಿತರು, ಇವ್ರೇನು ಕೇಳ್ತಾರೋ ದಿನಸಿ ಸಾಮಾನು ಕೊಟ್ಬಿಡಿ ಅಂತ. ಸೋಮಣ್ಣ ಏನು ಮಾಡ್ದ, ಸಾರ ನನಗೆ 25 kg ಅಕ್ಕಿ ಕೊಡಿ ಅಂತ, 5 kg ಬೇಳೆ ಕೊಡಿ ಅಂತ, 5 kg ಎಣ್ಣೆ ಕೊಡಿ ಅಂತ, ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಗಾಡಿ ತುಂಬಿಸ್ಕೊಂಡ 18,500 ಬಿಲ್ ಆಗಿಬಿಡ್ತು. ಸರಿ, ಅವನು ಬರ್ತೀವಿ ಸ್ವಾಮಿ, ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ಹೋಗಿಬಿಟ್ಟ. ಈ ಕಡೆ ನೋಡ್ತಾರೆ, ಏನು ನಮ್ಮ ಇವ ರಾಮಣ್ಣ, ಇವನು ಬಿಲ್ಲು 2 kg ಅಕ್ಕಿ, 1 kg ಬೇಳೆ, 1 kg ಎಣ್ಣೆ, ಒಂಚೂರೇನೋ ದ್ರಾಕ್ಷಿ ಗೋಡಂಬಿ ತೊಗೊಂಡ, ಇವನು ಏನು ಹೇಳಿದ್ರು 650 ರೂಪಾಯಿ ಆಗಿದೆ. ಇವರು ನಕ್ಕಬಿಟ್ರು, ಏನಯ್ಯ ಇದು ಒಂದು 18,500 ಆಗಿದೆ, ನೀನು ನೋಡು ಹಿಂಗೆ ಮಾಡ್ತಾ ಇದೆಯಲ್ಲ ಅಂತ. ಇಲ್ಲ ಸ್ವಾಮಿ, ನೀವು ಕೊಡಿಸ್ತೀರ, ಹೌದು, ನಿಮ್ಮ ದೊಡ್ಡ ಮನಸ್ಸು. ನೋಡಿ, ಯಾವತ್ತು ಹಸು ಹಾಲು ಕೊಡುತ್ತೆ ಅಂತೇಳಿ ಕೆಚ್ಚಲು ಕೊಯ್ಯಬಾರ್ದು. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಸ್ವಾಮಿ, ನನಗೆ ಸಾಕು, ಇವತ್ತು ನಾನು ಮನೆಗೆ ಇಷ್ಟು ತೊಗೊಂಡು ಹೋಗ್ತಿರ್ಲಿಲ್ಲ ದುಡ್ಡಿದ್ದಿದ್ರೆ, ಆದರೆ 2ರಷ್ಟು ತೊಗೊಂಡಿದ್ದೀನಿ ಸ್ವಾಮಿ, ಮನೇಲಿ ಹಬ್ಬ ಆಚರಿಸ್ತೀವಿ, ಸಾಕು ಸ್ವಾಮಿ ಅಂದಾಗ ಭಾಳ ಸಂತೋಷ ಆಗಿಬಿಡ್ತು. ಅಲ್ಲ, ಈ ಮನುಷ್ಯ ನೋಡಿದ್ರೆ ಹಿಂಗೆ ಇಷ್ಟು ಬಡವನಾದರೂ ಸಹಿತ ಅವನು ತೊಗೊಂಡು ಹೋಗಲಿ, ತಿನ್ನಲಿ ಪಾಪ. ಆದರೆ ಇವನು ಎಷ್ಟು ಸ್ವಾಭಿಮಾನಿ ಅಂತ. ಆಯಿತು, ಒಂದು ಕೆಲಸ ಮಾಡಪ್ಪ ಅಂಥೇಳಿ ಹೋದರು. ಶೆಟ್ರೆ, ಇನ್ನೊಂದಿಷ್ಟು ಕೊಡ್ರಿ ಅಂಥೇಳಿ ಒಂದು 3-4 ಸಾವಿರ ರೂಪಾಯಿ ಆಗೋಷ್ಟೇ ಅಲ್ಲನ್ನು ಇದು ಮಾಡಿಬಿಟ್ರು. ಅಲ್ಲಿ 22-23 ಸಾವಿರ ರೂಪಾಯಿ ಆಯಿತು, ಇಬ್ಬರು ಸೇರಿ. ಇನ್ನು ಹೊರಡಪ್ಪ ಅಂದರು. ಅವ್ನು ಹೊರಡ್ತಾ ಇಲ್ಲ. ಸ್ವಾಮಿ, ನಾನು ಬಡವ, ಆದರೆ ಈ ದುಡ್ಡನ್ನು ನಾನು ಇನ್ನೊಂದು ತಿಂಗಳು ಬಿಟ್ಟು ನಿಮಗೆ ಕೊಟ್ಬಿಡ್ತೀನಿ, ಎಲ್ಲಿ ಬಂದು ಕೊಡಲಿ ಅಂತ. ಇವ್ರಿಗೆ ಭಾಳ ಸಂತೋಷ ಆಯಿತು. ಒಂದು ಕೆಲಸ ಮಾಡಪ್ಪ, ಸಾಲ ಅಂತ ನಾನು ಕೊಟ್ಟಿಲ್ಲ, ನನಗೆ ಕೊಡಲೇಬೇಕು, ನಾನೇ ಒಂದು ಕೆಲಸ ಮಾಡಿ, ನಿನಗೆ ಯಾವತ್ತು ದುಡ್ಡು ಬರುತ್ತೋ ದೇವಸ್ಥಾನ ಕುಂಡಿಗಾಗು, ಇಲ್ಲ ನೀನು ಹೆಂಗೆ ಕಷ್ಟದಲ್ಲಿರೋರಿಗೆ ಕೊಟ್ಬಿಟ್ರೆ ಅದು ನನಗೆ ತಲುಪತ್ವ, ಒಳ್ಳೇದಾಗಲಿ, ಹೋಗಪ್ಪ, ಹೋಗು ಅಂತ ಕಳಿಸ್ಬಿಟ್ರು. ಇಬ್ಬರಿಗೂ ಸಹಿತ ಭಾಳ ಸಂತೋಷ ಆಯಿತು. ಆಮೇಲೆ ನೋಡಿ, ಇವರು ದುಡ್ಡು ಕೊಟ್ಟಾಗ ಉಳಿದಿದ್ದೆಷ್ಟು 2,000 ರೂಪಾಯಿ, 25,000 ಸೇವೆ ಮಾಡಿಸ್ಬೇಕು ಅಂಥೇಳಿ ತಂದೆ ಬಿಟ್ಟಿದ್ರು. ಆಯಿತು, ಸೇವೆ ಆಯ್ತಲ್ಲ ಅಂಥೇಳಿ ದೇವಸ್ಥಾನಕ್ಕೆ ಹೋದ್ರು. 2,000 ರೂಪಾಯಿದು ಒಂದು ರಸೀದಿ ಹಾಕ್ಸಿದ್ರು. ಸೀದಾ ಮನೆಗೆ ಹೋದರು. ಮಕ್ಕಳಿಗೆ ಹೇಳಿದ್ರು, ನೋಡಪ್ಪ, ನಾಳೆ ನಮ್ಮದು ಸಿಂಪಲ್ಲಾಗಿ ಆಚರಣೆ ಇದೆ, ಹೀಗೆ ಸೇವೆ ಆಯಿತು, ನಮ್ಮ ವೆಡ್ಡಿಂಗ್ ಅವತ್ತರಿಂದ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾನು ಹಿಂಗೆ ಆಚರಿಸಿದ್ವಿ ಅಂದ್ಕೊಳ್ಳಿ. ಮಕ್ಕಳಿಗೂ ಸಂತೋಷ. ಅಪ್ಪ, ಎಂಥ ಒಳ್ಳೆ ಕೆಲಸ ಮಾಡಿದ್ರಿ, ಇದಕ್ಕಿಂತ ದೊಡ್ಡ ಸೇವೆ ಇದೆಯಾ? ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಿದ್ರು ಅಷ್ಟೇ, ಬಡವರಿಗೆ ಅಗತ್ಯ ಇರೋರಿಗೆ ಕೊಟ್ಟರು ಅಷ್ಟೇ, ಅದು ಭಗವಂತನಿಗೆ ತಲುಪತ್ತಪ್ಪ, ಭಾಳ ಸಂತೋಷ ಅಂಥೇಳಿ ಮಾರದಿನ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡವರು ಸಾಯಂಕಾಲ ಸರಳವಾಗಿ ಮನೆಯಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಿದರು. ನೋಡಿ ಮಕ್ಕಳೇ, ಇದು ಎಲ್ಲರಿಗೂ ಮಾದರಿಯಾಗಬೇಕು. ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಿಸೋದು ತಪ್ಪಲ್ಲ, ಆದರೆ ನಮ್ಮ ಕಣ್ಣಿಗೆ ಕಾಣೋಂಗೆ ಯಾರು ಕಷ್ಟದಲ್ಲಿರೋರಿಗೆ ಏನಾದರೂ ಕೊಟ್ಟರೆ ಅವರು ಸಂತೋಷ ಪಡೋಂಗೆ ಮಾಡಿದರೆ ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲವೇ ಇಲ್ಲ ಅಲ್ವಾ? ಜೊತೆಗೆ ನೋಡಿ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ರಾಮಣ್ಣ ಇಂಥ ಸ್ವಾಭಿಮಾನಿ, ಅವನು ಕೊಡ್ತೀನಿ ತಗೊಂಡ್ರು ತಗೊಳ್ಳಿಲ್ಲ. ಸೋಮಣ್ಣ ದಬ ಅಂತೇಳಿ 18,000 ತಿಂಗಳಿಗಾಗೋಡು ತೊಗೊಂಡು ಹೋಗ್ಬಿಟ್ಟ. ಯಾವತ್ತೂ ಸಹಿತ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಆಮೇಲೆ ನಾವು ತಿನ್ನಬೇಕು, ಬೇರೆಯವರಿಗೂ ಕೊಟ್ಟು ಬಾಳೋದ್ರಲ್ಲೇ ಸುಖ ಇದೆ ಅಲ್ವಾ? ನಮಸ್ಕಾರ.